ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಕಿಲ್ಸ್ ಪ್ರೊಮೋಟರ್. ನಾವು ಇವತ್ತು ಗಾಡಿ ನೋಡ್ತಿರೋದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಇದರಲ್ಲಿ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅದನ್ನು ಫಸ್ಟ್ ಈಗ ಅಡ್ವಾಂಟೇಜಸ್ ಹೇಳ್ತಾ ಹೋಗೋಣ. ವೈಟ್ LED ಹಾಕಿದ್ದಾರೆ. ಅದಾದಮೇಲೆ ಬಂದಮೇಲೆ ಮೀಟ್ರ್ ಬೋರ್ಡ್ ನೋಡಿದ್ರೆ ಮೀಟ್ರ್ ಬೋರ್ಡ್ ಹಳೆದಕ್ಕಿಂತ ಫುಲ್ ಚೇಂಜ್ ಮಾಡಿದ್ದಾರೆ. ಇದರಲ್ಲಿ ಒಂದು ಸ್ಪೀಡೋಮೀಟ್ರ್ ಇದೆ. ಆಮೇಲೆ ಇದರಲ್ಲಿ ಗೇರ್ ಎಷ್ಟೆಷ್ಟು ಓಡಿದೆ ತೋರಿಸುತ್ತೆ. ಆಮೇಲೆ ಫ್ಯೂಯಲ್ ಟ್ಯಾಂಕ್ 13 ಲೀಟ್ರಿಂದ ಫ್ಯೂಯಲ್ ಟ್ಯಾಂಕ್, ಇದು ದೊಡ್ಡ ಫ್ಯೂಯಲ್ ಟ್ಯಾಂಕು. ಅದಕ್ಕೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಎಷ್ಟು ಕಿಲೋಮೀಟ್ರ್ ಓಡಿದೆ ನೋಡ್ಬೋದು. ಹಂಗೆ ಚೇಂಜ್ ಮಾಡ್ತಾ ಹೋದರೆ ಟೈಮಿಂಗ್ಸು, ಆಮೇಲೆ ಓಡೋಮೀಟ್ರು, ಆಮೇಲೆ ಟ್ರಿಪ್ 1ಅಲ್ಲಿ ಎಷ್ಟೋಗಿದೆ, ಟ್ರಿಪ್ 2ಅಲ್ಲಿ ಎಷ್ಟೋಗಿದೆ ಎಲ್ಲ ತೋರಿಸುತ್ತೆ. ಆಮೇಲೆ ಟ್ರಿಪ್ F ಅಂದರೆ ನಾವು ಗಾಡಿ ಸ್ಟಾರ್ಟ್ ಮಾಡಾದ್ಮೇಲೆ ಎಷ್ಟು ಓಡಿದೆ ಅಂತ ತೋರಿಸುತ್ತೆ. ಅದಾದಮೇಲೆ ಇದರಲ್ಲಿ ಕೀ ಸ್ವಿಚಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಆಮೇಲೆ ಇದು ಏನಂದರೆ ಗೂಗಲ್ ಮ್ಯಾಪನ್ನು ತೋರಿಸುತ್ತೆ, ಆಮೇಲೆ ಟೈಮನ್ನು ತೋರಿಸುತ್ತೆ. ಇದು ನೋಡ್ಬೋದು, ಸ್ವಿಚಸ್ ಫುಲ್ ಚೇಂಜ್ ಮಾಡಿದ್ದಾರೆ. ಹಳೆ ಸ್ವಿಚಸ್ಸಲ್ಲೆಲ್ಲ ಒಂದು ಬಟನ್ ಇತ್ತು, ಒಂದು ಆರ್ಡಿನೇಟ್ ಕೀ ಇತ್ತು, ಇಲ್ಲಿ ಸ್ಟಾರ್ಟರ್ ಬಟನ್ ಇತ್ತು. ಬಟ್ ಇದರಲ್ಲಿ 3 ಕೊಟ್ಟಿದ್ದಾರೆ. ಇದು ಆಫು, ಇದು ಆನು, ಈ ಕಡೆ ನೋಡಿದ್ರೆ ಶೆಲ್ಫು, ಈ ಟೈಪ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಕೆಳಗೆ ನೋಡಿದರೆ ಡಬಲ್ ಇಂಡಿಕೇಟ್ರ್ ಕೊಟ್ಟಿದ್ದಾರೆ. ಸ್ವಿಚ್ಚು. ಈ ಸೈಡಲ್ಲಿ ಬಂದರೆ ಲೈಟ್ ಇದೆ. ಈ ಕಡೆಗೆ ಪ್ರೆಸ್ ಮಾಡಿದ್ರೆ ಇದಾಗುತ್ತೆ, ಹೈ ಆಗುತ್ತೆ. ಈ ಕಡೆಗೆ ಹೋದರೆ ಪಾಸಿಂಗ್ ಬರುತ್ತೆ. ಇಂಡಿಕೇಟ್ರ್ ಇದೆ. ಕೊಟ್ಟಿದ್ದಾರೆ. ಈ ಬಗ್ಗೆ ನೋಡೋಣ ಬನ್ನಿ. ಇಂಜಿನ್ ಫುಲ್ ಮಾಡಿಫೈಡ್ ಮಾಡಿದ್ದಾರೆ. ಇದು 350 cc ಅಂತಾರೆ, ಬಟ್ 349 cc ಹೇರ್ ಕೂಲ್ ಇಂಜಿನ್ ಆಗಿರುತ್ತದೆ. ಆಮೇಲೆ ಇದರಲ್ಲಿ ಸಿಂಗಲ್ ಸಿಲಿಂಡರ್ ಬರುತ್ತದೆ. ಫ್ರಂಟ್ ನೋಡಿದರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಬ್ಯಾಕ್ ನೋಡಿದರೆ 6 ಸ್ಟೆಪ್ಪಿಂದು ನಾರ್ಮಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. 6 ಥರ ಅಡ್ಜಸ್ಟ್ ಮಾಡ್ಕೋಬೋದು. ಸಸ್ಪೆನ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಗಾಡಿ ಎಷ್ಟೇ ಎಂಥ ಗುಂಡಿಲೆತ್ ಆಗಿದ್ರು ಅಷ್ಟು ಗೊತ್ತೇ ಆಗೋಲ್ಲ. ಇದರ ಬ್ರೇಕಿಂಗ್ ಸಿಸ್ಟಮ್ ನೋಡಿದ್ರೆ 2 ABS ಇದೆ, 2 ಡಿಸ್ಕ್ ಇದೆ. ಈಗ ಇದ್ರ ಸೈಲೆನ್ಸರ್ ಬಗ್ಗೆ ಆಮೇಲೆ ಸೌಂಡ್ ಬಗ್ಗೆ ಮಾತಾಡೋಕೆ ಹೋದರೆ, ಸೌಂಡ್ ಒಳ್ಳೆ ರೆಡಾನ್ ಗಾಡಿ ಹೆಂಗೆ ಬರುತ್ತೆ ಆ ಟೈಪ್ ಇದೆ ಸೌಂಡ್ ಅಂತೂ ಇಲ್ಲವೇ ಇಲ್ಲ. ಸೌಂಡ್ ಲವರ್ಸ್ ಇರ್ತಾರೆ ಬುಲೆಟ್ಗೋಸ್ಕರ, ಅವರು ಇಂಥ ಗಾಡಿ ಇನ್ನೋವೇಷನ್. ಆಮೇಲೆ ನೆಕ್ಸ್ಟು ಇದರಲ್ಲಿ ಇಂಜಿನ್ ಪರ್ಫಾರ್ಮೆನ್ಸ್ ಮಾತ್ರ ಸೈಕಾಗಿದೆ. ಏನಂದರೆ ಗಾಡಿನ ಫಸ್ಟ್ನೇ ಗೇರಲ್ಲಿ ಹೊಡಿತಿದ್ರೆ ಗಾಡಿ ಹೆಂಗೆ ರಾಕೆಟ್ ಅದಂಗೆ ಹೋಗುತ್ತೆ. ಫಸ್ಟ್ ಗೇರ್ 50 ಹೋಗುತ್ತೆ ಟಾಪ್ ಸ್ಪೀಡು. ಅದಾದಮೇಲೆ ಇದರಲ್ಲಿ ಇಂಜಿನಲ್ಲಿ ಏನು ಅಂದರೆ ಇಂಜಿನ್ ಫುಲ್ ಮಾಡಿಫಿಕೇಷನ್ ಮಾಡಿದ್ದಾನೆ, ಮೈಲೇಜ್ ಪರ್ಪಸ್ಸಿಗೆ ಮಾಡಿದ್ದಾನೆ. ಬಟ್ ಏನಂದರೆ ಸೌಂಡ್ ಇಲ್ಲ. ಇದ್ರದ್ದು ಮೈಲೇಜ್ 40 ಬರುತ್ತದೆ. ಇದರಲ್ಲಿ ನೋಡ್ಬೋದು ಚೈನ್ ಪ್ಯಾಕೆಟ್ ಕವರಿಂಗ್ ಕೊಡಬೇಕಿತ್ತು. ಯಾಕೆಂದರೆ ನೀವು ನೋಡ್ಬೋದು ಮ್ಯಾಗ್ವಿಲ್ ಎಷ್ಟು ಗಲೀಜಾಗಿದೆ. ನೋಡ್ಬೋದು. ಚೈನ್ ಪ್ಯಾಕೆಟ್ ಫುಲ್ಲು ಓಪನ್ನಲ್ಲಿ ಕೊಟ್ಟಿರೋದಕ್ಕೆ ಫುಲ್ಲು ನೋಡ್ಬೋದು, ಫುಲ್ ಧೂಳು ಹಿಡ್ದಂಗೆ ಚೈನ್ ಪ್ಯಾಕೆಟಿಂದ ವೀಲಿಗೆ ಆಗಿರುತ್ತೆ. ಗಾಡಿ ಹೋಗಿ ನೀಟಾಗಿ ಮೇಂಟೆನೆನ್ಸ್ ಮಾಡಬೇಕು. 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತದೆ. ಟಾಪ್ ಸ್ಪೀಡ್ ಬಂದು 100-110 ಹೋಗುತ್ತೆ. ಅದ್ರ ಮೇಲೆ ತುಂಬ ಲಾಂಗ್ ಟೈಮ್ ಇಟ್ಕೊಂಡು ಕೊಡಬೇಕಾಗುತ್ತೆ. ಈಗ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಇದರಲ್ಲಿ 2 LED ಲೈಟ್ಸ್ ಬರುತ್ತೆ. ಮಾಮೂಲಿ ಹಳೆ ಬುಲೆಟಿಗೂ ಫಿಕ್ಸ್ ಮಾಡ್ಕೋಬೋದು. ಕೆಳಗಡೆ ಬಂದರೆ ಇದರಲ್ಲಿ 2 LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಫೋಕಸ್ ಮಾತ್ರ ಸಕ್ಕತ್ತಾಗಿದೆ. ಯಾವ್ದಾದ್ರು ಕತ್ಲೆ ಟೈಮಲ್ಲಿ ಹಾಕೊಂಡು ಹೋಗ್ಬಿಟ್ರೆ ಈ ಲೈಟ್ಲಿಂದ ಇವೇ ಜಾಸ್ತಿ ಕಾಣೋದು, ಅಷ್ಟು ಬ್ರೈಟ್ ಇದ್ದಾವೆ ಲೈಟ್ಸು. ಆಮೇಲೆ ನಮಗೆ 27 Nm ಟಾರ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು 4000 RPM ತನಕ ಹೋಗುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಬಟ್ ಗಾಡಿ ಈಗ ಡಿಸ್ಅಡ್ವಾಂಟೇಜಸ್ ಹೋಗೋಣ. ಡಿಸ್ಅಡ್ವಾಂಟೇಜಸ್ ಏನು ಅಂದರೆ, ಈ ಲೈಟಲ್ಲಿ ಏನು ಅಂದರೆ, ಇದು ಹೈ ಬೀಮು ಲೋ ಬೀಮ್ ಅಂತ ಮಾಡ್ತಿರ್ತೀವಿ. ಆ ಟೈಮಲ್ಲಿ ಏನಾದರೂ ಲೋ ಬೀಮ್ ಹಾಕಿದಾಗ ಇಲ್ಲೇ ಬಿದ್ದಿರುತ್ತೆ, ಅಂದರೆ ಡಿಸ್ಟೆನ್ಸ್ ಆಗುತ್ತೆ. ಅದೇ ಹೈ ಬೀಮ್ ಆಗ್ತಿದೆ ಅಂದರೆ ಕೆಳಗಡೆ ತೋರಿಸೋದಿಲ್ಲ, ಟಾಪಲ್ಲಿ ತೋರಿಸ್ತಿರುತ್ತೆ. ನಾವು ಎಲ್ಲಾದರೂ ಹೈವೇಲೆಲ್ಲಾದರೂ ನೈಟ್ ಹೊತ್ತು ಜರ್ನಿ ಮಾಡ್ಬೇಕಾದ್ರೆ, ಇಲ್ಲ ರೂರಲ್ ಏರಿಯಾದಲ್ಲಿ ಜರ್ನಿ ಮಾಡ್ಬೇಕಾದ್ರೆ ನಾವು ಗಾಡಿ ಸ್ಪೀಡ್ ಹೊರಬೇಕು ಅಂದರೆ ಹೈ ಬೀಮ್ ಹಾಕೊಂಡಿರ್ತೀವಿ. ಬಟ್ ಹೈ ಬೀಮಲ್ಲಿ ಕಾಣಿಸಿದ್ದು ಇಲ್ಲಿ ಸಡನ್ನಾಗಿ ಕಾಣಿಸಲ್ಲ. ಅದೊಂದು ಫಾಲ್ಟ್ ಇದೆ. ಯಾಕಂದು ಮಾಡಿದಾರೋ ಗೊತ್ತಿಲ್ಲ. ಹೈ ಬೀಮ್ ಹಾಕಿದಾಗ ಕೆಳಗಡೆ ಇಲ್ಲಿರೋದು ಗ್ಲೋ ಆಗುತ್ತೆ, ಇಲ್ಲಿರೋದು ಗ್ಲೋ ಆಗುತ್ತೆ. ಇಲ್ಲಿ ಕಣ್ಣಿಗೆ ಕಾಣಿಸುವಂಥ ಒಂದು ಮಾಡಿಫಿಕೇಶನ್ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿದ್ರೆ ಸೈಲೆನ್ಸರ್ಗೆ ಇಲ್ಲೊಂದು ಸ್ಪಾರ್ಕ್ ಕ್ರಿಯೇಟ್ ಮಾಡೋಕೆ ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ ಇದರಲ್ಲಿ. ಆಮೇಲೆ ಇದರಲ್ಲಿ ಹಳೆ ಗಾಡಿಗಳಲ್ಲಿ ಏನು ಮಾಡೋರು ಅಂದರೆ 2
ಆರನ್ ಕೊಡೋರು, ಬಟ್ ಅಷ್ಟು ಸೌಂಡ್ ಇರ್ತಿರ್ಲಿಲ್ಲ. ಇದ್ರ ಸಿಂಗಲ್ ಆರನ್ ಕೊಟ್ಟು ಹೆವಿ ಸೌಂಡ್ ಇಟ್ಟಿದ್ದಾರೆ ಆರನ್ ಮಾತ್ರ. ಇವಾಗೇನು ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಟೈಪ್ ಸ್ಟಾರ್ಟ್ ಮಾಡಬೇಕು. ಈ ಕೇಸಸ್ ಆನ್ ಮಾಡಿಬಿಡ್ಬೇಕು, ಒಂದು ಸೌಂಡ್ ಬರುತ್ತೆ. ಸೌಂಡ್ ಆಫ್ ಆದಮೇಲೆ ಸ್ವಲ್ಪ ಬೆಳಿಬೇಕು. ನೀವು ನೋಡ್ಬೋದು ಗಾಡಿ ಇದೀಗ ನೋಡ್ಬೋದು ಇಷ್ಟು ಇಲ್ಲೇ ಬಂದಿದೆ. ಈಗ ಇದನ್ನು ನಾವು ಜಾಸ್ತಿ ಮಾಡ್ಕೋಬೋದು. ಇಲ್ಲಿದ್ದು ಇಲ್ಲಿಗೆ ಹೋಯ್ತು, 1 ಇಂಚು ವೇರಿಯೇಷನ್ ಎರಡು ಕಡೆ. ಅದಾದಮೇಲೆ ಸಿ ಪಿನ್ ಚಾರ್ಜರ್ ಕೊಟ್ಟಿದ್ದಾರೆ. ಇದರಲ್ಲಿ ಎಕೋ ಮೋಡ್, ಪವರ್ ಮೋಡ್, ಆಟೋಮೆಟಿಕ್ ಶಿಫ್ಟಿಂಗ್ ಕೊಟ್ಟಿದ್ದಾರೆ. ಇಲ್ಲೇ ತೋರಿಸುತ್ತೆ, ಬಟ್ ಗಾಡಿ ರನ್ನಿಂಗಲ್ಲಿದ್ದಾಗ ಮಾತ್ರ ತೋರಿಸುತ್ತೆ. ಹಳೇದಕ್ಕೂ ಈಗಿನ ನೋಡಿದ್ರೆ ಹಳೇದು ವೀಲನ್ನು ಚೇಂಜ್ ಮಾಡಿದ್ದಾರೆ. ಹಳೇದು ಬಾಕ್ಸ್ ಇತ್ತು, ಈ ಸತಿ ಇದ್ರದ್ದು ಕೊಟ್ಟಿದ್ದಾರೆ, ಮ್ಯಾಗ್ವಿಲ್ ಮಾಡಿದ್ದಾರೆ. ಇದ್ರದ್ದು ರೈಡಿಂಗ್ ಟೆಸ್ಟ್ ನೋಡೋಣ. ಇದೇ ಥರದ ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.